ಏನ್ ಮಾಡ್ತಾರೆ ಅಭಯಾರಣ್ಯದಲ್ಲಿ? ಆದರೆ ರಾಜೀವ್ ಗಾಂಧಿ ಇದು ಈ ತರ ಇಂದಿರಾ ಗಾಂಧಿ ಕಣ್ಣಿನ ಆಸ್ಪತ್ರೆ ಸಂಶೋಧನೆ ಕೇಂದ್ರ, ಇಂದಿರಾ ಗಾಂಧಿ ಆಸ್ಪತ್ರೆ ಸಿಮ್ಲಾ, ಆಮೇಲೆ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ, ಜವಾಹರ್ಲಾಲ್ ನೆಹರು ಕ್ಯಾನ್ಸರ್ ಆಸ್ಪತ್ರೆ, ಜವಾಹರ್ಲಾಲ್ ನೆಹರು ವೈದ್ಯಕೀಯ ಕಾಲೇಜು, ಜವಾಹರ್ಲಾಲ್ ಹೋಮಿಯೋಪಥಿಕ್, ನೆಹರು ವಿಜ್ಞಾನ ಕೇಂದ್ರ, ಪಂಡಿತ್ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಹೋಮಿಯೋಪಥಿಕ್ ಮೆಡಿಕಲ್ ಸೈನ್ಸ್, ಈ ತರ ರಾಜೀವ್ ಗಾಂಧಿ ಸ್ಮಾರಕ ಉಪನ್ಯಾಸ, ರಾಜೀವ್ ಗಾಂಧಿ ಒಂದೇನು ಹೆಮ್ಮೆ ರಾಜೀವ್ ಗಾಂಧಿ ಸಾಧನೆಗಳು ಕಾಂಗ್ರೆಸ್ ಇದೆ ಅಲ್ಲ, ಗ್ರಂಥಾಲಯ ಹೆಮ್ಮೆ ಸಮಾಧಾನ. ಇಂದಿರಾ ಗಾಂಧಿ ಅಷ್ಟುದ್ದ ಪಟ್ಟಿಗಳ ಸಾಧನೆನ ಕಾಂಗ್ರೆಸ್ ಅಶೋಕಣ್ಣ ಓದ್ತಾವ್ರೆ. ರೋಲ್ ಮಾಡಿ ಇಂದಿರಾ ಗಾಂಧಿ ಸಾಗರ ಅಣೆಕಟ್ಟು ನಾಗ್ಪುರ, ಇಂದಿರಾ ಗಾಂಧಿ ಕ್ರೀಡಾಂಗಣ ಶಿಮ್ಲಾ, ನೆಹರು ಚೌಕ, ನೆಹರು ಸ್ಟ್ರೀಟ್, ನೆಹರು ನಗರ, ನೆಹರು ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಪಕ್ಷದ ಅಭಿವೃದ್ಧಿ ಯೋಜನೆಗಳನ್ನ ರಾಜ್ಯದ ಜನತೆಗೆ ತಿಳಿಸಿದ ಅಶೋಕಣ್ಣಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಅಭಿವೃದ್ಧಿ ಯೋಜನೆಗಳನ್ನು ಕೂತ್ಕೊಳ್ಳಿ ನೀವೆಲ್ಲ. ಸಭಾಧ್ಯಕ್ಷರೇ, ಮಹಾತ್ಮ ಗಾಂಧಿ ಹೆಸರಿಟ್ಟಿರೋದು ಒಂದು ನಿಮಿಷ ಟೈಮ್ ಗಾಂಧಿಯಲ್ಲಿ ಹೇಳ್ರಿ. ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಸಭಾಧ್ಯಕ್ಷರೇ, ಮಹಾತ್ಮ ಗಾಂಧಿ ಹೆಸರು ಏನೇನು ಇಟ್ಟವ್ರೆ ಅಂತ ಅಶೋಕಣ್ಣ ಲಿಸ್ಟ್ ತಂದವ್ರು. ಎಲ್ಲಿ ಮಹಾತ್ಮ ಗಾಂಧಿ ಮೊಬೈಲ್ ಇಟ್ಕೊಂಡು ಹೇಳ್ಬೇಡ, ಬರ್ಕೊಂಬ ಅದನ್ನು ಮಾತಾಡು. ಈಗ ನಾನು ಆದ್ಮೇಲೆ ನಿಮ್ಗೆ ಅವಕಾಶ ಸ್ವರಾಜ್ಯ ಇನ್ಸ್ಟಿಟ್ಯೂಟ್ ಗಾಂಧಿ ಬಂಕರ್ ಭೀಮಾ ಯೋಜನಾ, ಸ್ವಚ್ಛ ಭಾರತ್ ಮಿಷನ್, ಸಭಾಧ್ಯಕ್ಷರೇ, ಗ್ರಾಮ ಪಂಚಾಯತ್ ರೀನೇಮಿಂಗ್ ಮನ್ರೇಗಾ, ಸಭಾಧ್ಯಕ್ಷರೇ, ಮಹಾತ್ಮ ಗಾಂಧಿ ಸೂಪರ್ ಥರ್ಮಲ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್, ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಇಂಡಸ್ಟ್ರಿಯಲೈಸೇಷನ್, ಸರ್ಕಾರದ ಕೊಡುಗೆಗಳು. ಈಗ ನೀವು ಯಾಕೆ ಮಾತಾಡ್ತೀರಿ? ಅವರು ಮಾತ್ರ ಮಾತಾಡಿದ್ಮೇಲೆ ಅವರು ಉತ್ತರ ಕೊಡುವಾಗ ಸಂತೋಷ ಆಗ್ತದೆ. ಉತ್ತರ ಕೊಡುವಾಗ ಹೇಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಅವರು ಒಂದು ಪಟ್ಟಿ ಮಾಡ್ಕೊಂಬರ್ಲಿ, ಪಟ್ಟಿ ಮಾಡ್ಕೊಂಬರ್ಲಿ. ಸ್ಮೃತಿ ದರ್ಶನ್ ಗಾಂಧಿ ಗ್ರಾಮ, ಮಹಾತ್ಮ ಗಾಂಧಿ ರೂರಲ್ ಎನರ್ಜಿ ಅಂಡ್ ಡೆವಲಪ್ಮೆಂಟ್, ಸಭಾಧ್ಯಕ್ಷ ಇನ್ನೂ ಲೈನ್ ಆಯ್ತು. ಒಂದ್ ಸೆಕೆಂಡ್, ನಾವು ಸ್ವಲ್ಪ ಓದ್ಕೊಂಡಿದ್ದೀವಿ. ಇವಾಗ ಅಶೋಕಣ್ಣ ಒಂದು ಲಿಸ್ಟ್ ತಂದವ್ರೆ, ಅಷ್ಟೇ ಲಿಸ್ಟ್ ಕೊಡ್ತೀನಿ ಏನೇನಿದೆ ಅಂತ ಇದೆ. ಒಂದು 10 ನಿಮಿಷ ಟೈಮ್ ಕೊಟ್ರೆ ಹೋಗಿ ಬೈಕೊಂಡು ಸಭಾಧ್ಯಕ್ಷರೇ. ಸಭಾಧ್ಯಕ್ಷ ಇದು ಸೆಂಟ್ರಲ್ ಗೌರ್ಮೆಂಟ್, ರಾಜೀವ್ ಗಾಂಧಿ, ಸಭಾಧ್ಯಕ್ಷರೇ, ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ ಇದೆಲ್ಲ ಅವ್ರು ಮಹಾತ್ಮ ಗಾಂಧಿ, ನಾನು ಮೋಹನ್ ದಾಸ್, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಈಗ ಒಂದು ನಿಮಿಷ, 5 ಕಾರ್ಪೊರೇಷನ್ ಮಾಡಿದ್ರು. 5 ಕಾರ್ಪೊರೇಷನ್ ಬೆಂಗಳೂರು ಸೆಂಟ್ರಲ್ ಕಾರ್ಪೊರೇಷನ್ ಗಾಂಧಿನಗರ ಕಾನ್ಸ್ಟಿಟ್ಯೂನ್ಸಿ ಇದೆ. ಗಾಂಧಿನಗರ ಅನ್ನೋ ವಾರ್ಡ್ ಅನ್ನ ಹೆಸರು ಚೇಂಜ್ ಮಾಡಿ ನೆಹರು ನಗರ ಮಾಡಿದ್ದಾರೆ. ಇದು ಯಾವ ರೀತಿ ನ್ಯಾಯ? ವಾರ್ಡ್ ಹೆಸರು ಸರ್, ಗಾಂಧಿ ಹತ್ರ ಬೇರೆ ವಾರ್ಡ್ ಇದೆ, ನೆಹರು ಬೇರೆ ವಾರ್ಡ್ ಇದೆ. ಸಭಾಧ್ಯಕ್ಷ ಚರ್ಚೆ ಬೇರೆ ವಾರ್ಡು ಮಹಾತ್ಮ ಗಾಂಧಿ ಲಿಸ್ಟ್ ತಂದಿದ್ದೀವಿ ಅಂತ ಇನ್ನೂ ಇದಾವೆ. ರಾಜ್ಯದ ಜನತೆ ಗೊತ್ತಾಯ್ತಲ್ಲ ಸಭಾಧ್ಯಕ್ಷರೇ. ಇಲ್ಲೇ ಇಲ್ಲ, ಸಿಎಂ ರಿಪ್ಲೈ ಮಾಡ್ತಾರೆ, ಮುಗಿಸ್ಲಿ ಬೇಗ. ಇನ್ನೊಂದು 50 ತಗೊಂಡು ಹೋಗಿ 100 ತಗೊಂಬ. ಸುರೇಶ್, ಓಕೆ, ಲೆಟ್ ಅಸ್ ನಾಟ್ ಡಿಸ್ಟರ್ಬ್. ಜಾಸ್ತಿ ಕೂತ್ಕೊಳ್ಳಿ. ಮಾತಾಡ್ತಾರೆ. ಮಾಹಿತಿ ನಾನು ಸಚಿವರು ಸೆಂಟ್ರಲ್ ಗವರ್ಮೆಂಟ್
ಸುರೇಶ್ ಕುಮಾರ್ ಸರ್ ಇಸ್ ಅ ಸೆಂಟ್ರಲ್ ಗೌರ್ಮೆಂಟ್, ಆಯ್ತು ಅವರಿಂದ ಬಂದಿರುವಂತದ್ದು ಹೆಸರುಗಳು. ಸರಿ. ನಾನು ತಪ್ಪು ಮಾಹಿತಿ ಕೊಡ್ತಾ ಇಲ್ಲ. ಆಯ್ತು ನಾನು ತಪ್ಪು ಮಾಹಿತಿ ಕೊಡ್ಲಿಲ್ಲ. ಮೋಹನ್ ನಾನು ದಾಸ್ ಕೂಡ ಕರಮ್ಚಂದ್ ಗಾಂಧಿ ಗಾಂಧಿನಗರ, ಇದರಲ್ಲಿ ನೆಹರು ನಗರ ಈ ದೇಶದಲ್ಲಿ ಯಾವ ಇದಕ್ಕೆ ಕೊಡ್ತಾ ಇಲ್ಲ. ಇದಾವೆ, ಯಾವ ಯೂನಿವರ್ಸಿಟೀಸ್ ಇದಾವೆ, ಯಾವ್ಯಾವ ಪ್ರಾಜೆಕ್ಟ್ಸ್ ಇದಾವೆ, ಇವೆಲ್ಲ ಸಭಾಧ್ಯಕ್ಷರೇ, ಲಕ್ಷಾಂತರ ಲಿಸ್ಟೇ ಕೋಟಿ ಬೆಲೆ ಕಳ್ಸಿ ಬಾಳೋ ನೋಡು. ಒಂದು ಲಿಸ್ಟ್ ಅಲ್ಲ, ಲಿಸ್ಟ್ ಮಾಡಿ ಕೊಡ್ತೀವಿ. ಓಕೆ ಸುರೇಶ್ ಈ ದೇಶದ ವಹಿವಾಟು ಆಗ್ಬೇಕಂದ್ರೆ ಗಾಂಧಿ ನೋಟೇ ಪ್ರದೀಪ್. ಬೇಕು. ಸರಿ, ಈ ದೇಶದ ವಹಿವಾಟಿಗೆ ಗಾಂಧಿ ನೋಟೇ ಬೇಕು. ಕೂತ್ಕೊಳ್ಳಪ್ಪ. ಗಾಂಧಿನೂ ಆ ನೋಟಲ್ಲಿ ಇದಾರೆ ಅಂತ ಒಂದು ಹೇಳಿಕ್ಕೆ. ಹೈಜಾಕ್ ಮಾಡ್ಬಿಟ್ಟಿದ್ದೀರಲ್ಲ. ಈಗ ಒಂದ್ ಸೆಕೆಂಡ್ ಈಗ ಗಾಂಧಿ ನೋಡಿ ಹೆಸರನ್ನ ಹೈಜಾಕ್ ಮಾಡ್ಬಿಟ್ಟಿದ್ದೀರಲ್ಲ. ಚರ್ಚೆ ಮಾಡಿ ಈಗ ಯಾಕಂತ ಹೇಳಿದ್ರೆ 12 ಗಂಟೆಗೆ ಸಿಎಂ ಅವರು ಬಂದು ಉತ್ತರ ಕೊಡ್ಲಿಕ್ಕಿದೆ. ಈಗ ಪ್ರತಿಪಕ್ಷ ನಾಯಕರು ಮಾತಾಡುವಾಗಲೇ ನೀವೆಷ್ಟು ಮಾಡಿ ಹೇಳಿ ಅಂತ ಹೇಳಿದ್ರು. ಆ ಇಂಟ್ರೆಸ್ಟ್ ನಲ್ಲಿ ಅವರು ಒಂದು ಗೂಗಲ್ ನೋಡಿದ್ರು. ಈಗ ಲಿಸ್ಟ್ ಸಿಗ್ತದೆ, ನೋಡಿದ್ರೆ ನಾವು ಹೇಳಬೇಕಲ್ಲ. ಈಗ ಆಯ್ತು, ಈಗ ಮುಂದೆ ಹೋಗಿ. ಈಗ ಆಮೇಲೆ ಹೇಳು ಲಾಸ್ಟ್ ಅಲ್ಲಿ. ಎಸ್ ಕರೆಕ್ಟ್. ಸನ್ಮಾನ್ಯ ಅಧ್ಯಕ್ಷರೇ, ಕಾಂಟ್ ಡೈವರ್ಟ್. ಈಗ ಗಾಂಧೀಜಿ ಬಗ್ಗೆ ಏನು ಪ್ರೀತಿ ಇದೆ, ವಿಶ್ವಾಸ ಇದೆ, ಅದನ್ನ ತೋರಿಸಿದ್ದೀನಿ ನಾನು ಅವ್ರಿಗೆ. ಅದಕ್ಕಿಂತ ಅವರ ವಂಶ ಆಡಳಿತದಲ್ಲಿ 454 ಹೆಸರುಗಳು ಬಂದಿದೆ, ಅವರ ಮನೆತನದ ಹೆಸರುಗಳು. ಅದನ್ನು ಅಲ್ಲಿಗೆ ಬಿಡ್ತೀನಿ ನಾನು. ಅವರೇ ರಾಜ್ಯದ ಜನ ತೀರ್ಮಾನ ಮಾಡ್ಕೊಂಡ್ಲಿ. ನಾನು ಕೊಟ್ಟಿದ್ದೀನಿ ಪಟ್ಟಿ. ರಾಜ್ಯದ ಜನ ತೀರ್ಮಾನ, ಅಲ್ಟಿಮೇಟ್ ಆಗಿ ಜನ ತೀರ್ಮಾನ ಮಾಡೋರು. ರಾಜ್ಯದ ಜನ ತೀರ್ಮಾನ ಮಾಡಲಿ ಯಾರಿಗೆ ಪ್ರಾಮುಖ್ಯತೆಯನ್ನು ಯಾರು ಕೊಟ್ಟಿದ್ದಾರೆ ಅಂತ. ಅಧ್ಯಕ್ಷರೇ, ನೀವು ಮತ್ತೆ ಬಡ್ಜೆಟ್ ಮುಗಿಸ್ತೀನಲ್ಲಿ ಅದನ್ನ